ನನ್ನ ಕಿವಿಗೇಳಿಸಿದ್ರು. ಧನ್ಯನಾದೆ. ನಿನ್ನ ಸುಶ್ರಾವ ಸಂಗೀತ ಕೇಳಿ ಸಂತುಷ್ಟನಾದೆ. ಸ್ವಾಮಿ, ನನ್ನ ಸಂಗೀತ ಸವಿಯಾಗಲು ಅದರಲ್ಲಿ ತಮ್ಮ ವಚನಾಮೃತ ಬೆರೆತಿರುವುದೇ ಕಾರಣ ಅಲ್ಲವೇ? ಅದೇ ಆ ವಚನದಲ್ಲಿ ದೇವರನ್ನು ಬಿಟ್ಟು ಇನ್ನಾರನ್ನು ಬೇಡಬಾರದೆಂಬ ಭಕ್ತನ ಭಾವ ತುಂಬಿಸುತ್ತದೆ. ಅಂತೆಯೇ ಅದಷ್ಟು ವಚನ. ನಿಜ ನೀಲ, ನಿಜವಾಗಲೂ ನೀನು ಭಕ್ತಿವಂತೆ. ತಮ್ಮ ಕೈ ಹಿಡಿದ ಭಾಗ್ಯವಂತೆಯೂ ನಾನೇ. ನೀಲ, ನಾನು ದಿನಾಲು ಬರುವುದು ಹೊತ್ತಾಗಿ ನಿನ್ನ ನಿದ್ರೆ ಕೆಡುವುದಲ್ಲವೇ? ಸ್ವಾಮಿ, ನಿಮ್ಮ ನಿರೀಕ್ಷಣೆಯಲ್ಲಿ ನನಗೆ ನಿದ್ರೆಯೇ ಬರುವುದಿಲ್ಲ. ಹಗಲಿರುಳು ಲೋಕ ಹಿತಚಿಂತನೆಯಲ್ಲಿರುವ ನಿಮ್ಗಾದ್ರೂ ನಿದ್ರೆ ಎಲ್ಲಿದೆ? ನಿಜ ನೀಲ, ನಾವಿನ್ನು ಸುಖವಾಗಿ ನಿದ್ರಿಸುವಂತೆ ಆ ಸಂಗಮನಾಥನು ಅನುಗ್ರಹಿಸಿದ್ದಾನೆ. ಮಾನವ ಕುಲದ ಉದ್ಧಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನವನ್ನು ರಚಿಸಿದ್ದಾಗಿದೆ. ಈ ಲೋಕವನ್ನು ದುರ್ಗತಿಗೆ ಈಡು ಮಾಡಿದ ಕುಲಚಲ, ಮೇಲು ಕೀಳು, ಬಡವ ಬಲ್ಲಿದ, ಸ್ಪೃಶ್ಯ ಎಂಬ ಭೇದ ಭಾವವನ್ನು ಕಿತ್ತು ಹಾಕಿ ಸತ್ಯ ಧರ್ಮ ನೀತಿಗಳನ್ನು ಬೋಧಿಸಲು ಲೋಕೋದ್ಧಾರ ಮಾಡುವುದಕ್ಕಾಗಿ ಇಂದು ಅಥವಾ ನಾಳೆ ಇಷ್ಟರಲ್ಲಿ ಅಲ್ಲಮ ಪ್ರಭುವಿನ ಆಗಮನವಾಗುವುದು. ನೀಲ, ನಾವು ಸೇವೆಯಲ್ಲಿ ಸದಾ ನಿರತರಾಗಿರಬೇಕು. ಸ್ವಾಮಿ, ಶಿವಾನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರಿಗೂ ಪ್ರವೇಶ. ನೀಲ, ಈ ಜಾತಿ ಎಂಬುದೇ ಕಲ್ಪಿತ. ಸರ್ವ ಧರ್ಮ ಸಮನ್ವಯಕ್ಕಾಗಿ ಸ್ಥಾಪಿಸಲ್ಪಡುವ ಅನುಭವ ಮಂಟಪದಲ್ಲಿ ಆತ್ಮಾನುಭವದ ನಿತ್ಯಾನಂದ ಪಡೆಯಲು ಅರಸುವಾಳು, ಪಂಡಿತ ಪಾಮರ, ಗಂಡಸು ಹೆಂಗಸು, ಸನ್ಯಾಸಿ ಸಂಸಾರಿ, ಕೊಲೆಯ ಹಾರು ಎಂಬ ಮೊದಲಾದ ಎಲ್ಲರಿಗೂ ಅವಕಾಶವಿದೆ. ಸ್ವಾಮಿ, ಆ ಸಂಗಮನಾಥ ನಿಮಗೆ ಬೇಡಿದ್ದನ್ನೆಲ್ಲವನ್ನೂ ಕೊಟ್ಟಿದ್ದಾನೆ. ಅವನನ್ನು ಬೇಡಿ ಪಡೆಯುವವರಿಲ್ಲ. ನೀಲ, ಅವನಂತೆ ಕೊಡುವವರು ಯಾರಿದ್ದಾರೆ? ನಾರಾಯಣ ಬ್ರಾಹ್ಮಣನಾಗಿ ಬಂದು ಬಲಿ ಚಕ್ರವರ್ತಿಗೆ ಭೂಮಿಯನ್ನು ಬೇಡಿದ, ಪಟ್ಟ ಬಲಿ ಬಂಧನಕ್ಕೊಳಗಾದ. ಶಿವ ಜಂಗಮನಾಗಿ ಬಂದು ಸಿರಿಯಾಳನ ಮೌಸ ಬೇಡಿದ, ಕೊಟ್ಟ ಸಿರಿಯಾಳ ಕೈಲಾಸ ಪಡೆದ. ಶಿವ ಜಂಗಮನಾಗಿ ಬಂದು ಸಿಂಧು ಬಲ್ಲಾಳನ ಮಡದಿ ಬೇಡಿದ, ಕೊಟ್ಟ ಸಿಂಧು ಬಲ್ಲಾಳ ಶಿವಪದ ಪಡೆದ. ನೀಲ, ಕೊಡುವ ಶಿವ ಬಡವಣೆ. ಸ್ವಾಮಿ, ನನ್ನದು ಒಂದು ಹಂಬಲ. ಅದಾವುದು? ಮಕ್ಕಳಿಂದ ಸಂಸಾರ, ಮಕ್ಕಳಿಂದ ಸಂಪತ್ತು. ಹುಚ್ಚಿ, ನಿನಗೆ ಮಕ್ಕಳಾಸೆ. ಈ ಲೋಕದಲ್ಲಿ ಅಜ್ಞಾನಾಥ, ದೀನ ದರಿದ್ರ, ಕುಂಟ ಕುರುಡ, ರೋಗಿ ಜೋಗಿ ಈ ಎಲ್ಲ ನಿನ್ನ ಮಕ್ಕಳು ಹೊಟ್ಟೆಗಿಲ್ಲದೆ ಬಳಲುತ್ತಿದ್ದಾರೆ. ಅವರಿಗೆ ನೀನು ತಾಯಿಯಾಗಬಹುದಲ್ಲವೇ? ಕೆಲವರ ಸಂಸಾರ ನೋಡಿ ಮರುಳಿಗೆ ಒಳಗಾದ ನನ್ನನ್ನು ದಯವಿಟ್ಟು ಕ್ಷಮಿಸಿದೆ. ನನ್ನ ಬಾಳಿನ ವೃಕ್ಷಕ್ಕೆ ಪತಿ ಭಕ್ತಿ ಎಂಬ ಜಲವನ್ನೆರೆದು ಮುಕ್ತಿ ಎಂಬ ಫಲ ಸವಿದು ಇನ್ನಾವುದಕ್ಕೂ ಆಸೆ ಮಾಡುವುದಿಲ್ಲ. ಸತಿಗೆ ಪತಿ ಭಕ್ತಿ ಮುಕ್ತಿಯ ಹಾದಿ. ಈ ವಿಚಾರವನ್ನು ನಿನ್ನ ಅಕ್ಕ ತಂಗಿಯರಿಗೆ ಹೇಳು. ಹೋಗು, ಹೊತ್ತಾಗಿದೆ. ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಸ್ವಾಮಿ, ಶಿವಶರಣ ಹರಳೆಯನವರು ಹೊರಗೆ ತಮ್ಮ ಹಾದಿಯನ್ನು ಕಾಯುತ್ತಿದ್ದಾರೆ. ಯಾರು? ಶರಣ ಪುಂಗವರಾದ ಹರಳಯ್ಯನವರೇ. ಶಿವ ಶಿವ, ಶರಣರು ಎನ್ನ ಬಾಗಿಲಿಗೆ ಬಂದು ನಿಂತರು ಅರಿವಾಗಬಾರದೆ. ಸಂಗಮೇಶ, ಇದೆಂತ ಮರವು? ಬನ್ನಿ ಹರಳಯ್ಯನವರೇ, ಬನ್ನಿ. ನಿಮ್ಮ ಪಾದ ಧೂಳಿಯಿಂದ ನಮ್ಮನ್ನು ಪವಿತ್ರ ಮಾಡ ಬನ್ನಿ. ಅಪ್ಪ, ನಿಲ್ಲಿ, ಮುಟ್ಟಬೇಡಿ ನನ್ನನ್ನು. ನಾನು ಹೊಲೆಯ ಅಂತಜ. ಹರಳಯ್ಯನವರೇ, ಹೊಲೆಯರೆಂದೇಕೆ ಹೇಳಿಕೊಳ್ಳುವಿರಿ? ಮಾನುಭಾವರೇ, ನೀಲ, ನೀಲ, ನೋಡು, ಶರಣ ಕುಲ ತಿಲಕ ಬಂದಿದ್ದಾನೆ. ಬಾ, ವಂದಿಸು. ಹಾಗನ್ನ ಬೇಡ ತಾಯಿ. ನಿಮ್ಮ ತಿಪ್ಪಿಯಲ್ಲಿ ಬಿದ್ದ ಕಸ ನಾನು. ಆಹಾ, ಕೆಸರಲ್ಲೇ ಅರಳಿದ ಕಮಲ. ಹರಳಯ್ಯನವರೇ, ಇದೇನು ತಮ್ಮ ಕೈಯಲ್ಲಿ? ಗುರುದೇವ,
ಇವು ತಮಗಾಗಿ ಸಿದ್ಧಪಡಿಸಿಕೊಂಡ ಜೋಡುಗಳು. ಇವನ್ನೇಕೆ ತಂದಿರುವಿರಿ ಹರಳೆಯನವರೇ? ಪಾಪ ಕ್ಷಾಲನೆಗಾಗಿ. ಪಾಪ? ಅದಾವ ಪಾಪ ಹರಳೆಯನವರೇ? ಅಪ್ಪಯ್ಯ, ಅಂದು ತಾವು ರಾಜ್ಯಸಭೆ ಕಾರ್ಯಕ್ರಮ ಮುಗಿಸಿಕೊಂಡು ರಾಜ ಬೀದಿಯಲ್ಲಿ ಬರುತ್ತಿರುವಾಗ ನಾನು ಶರಣು ಎಂದು ಅದಕ್ಕೆ ಶರಣಾರ್ಥಿ ಎಂದು ಎನಗಿಂತ ಒಂದು 10 ಶರಣು ಹೇಳಿ ನನ್ನನ್ನು ಪಾಪ ಕೂಟದಲ್ಲಿ ನೂಕಿದೆಯಾ? ಅದರ ಪರಿಹಾರಕ್ಕಾಗಿ ನನ್ನ ಹೆಂಡತಿಯ ಎಡಗಡೆಯ ಚರ್ಮ ಶಿವ ಹಾಗೂ ನನ್ನ ಬಲಗಡೆಯ ಚರ್ಮವನ್ನು ಕೊಯ್ದು ಸಂಗಮನಾಥ, ಸಂಗಮನಾಥ. ಆ ಚರ್ಮವನ್ನು ಈ ಜೋಡಿನಲ್ಲಿ ಇರಿಸಿ ತಮಗಾಗಿ ಮೆರಳು ತಂದಿದ್ದೇನೆ. ಇವುಗಳನ್ನು ಮೆಟ್ಟಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಗುರುದೇವ. ಶಿವ, ಇದನ್ನೇನು ಮಾಡಿದ್ರಿ ಹರಳೆಯನವರೇ? ನಾನು ಈ ಪಾದರಕ್ಷೆಗೆ ಸಮಾನನೇ? ಹರಳೆಯನವರೇ, ಈ ಜಗತ್ತಿನಲ್ಲಿ ಯಾರು ಕಂಡು ಕೇಳರಿಯದಂತ ಮಹಾತ್ಯಾಗವನ್ನೇ ನೀವು ಮಾಡಿದರಿ. ಇವು ನನಗೆ ಯೋಗ್ಯವಾದವುಗಳಲ್ಲ. ಇವು ಆ ಸಂಗಮನಾಥನಿಗೆ ಸಲ್ಲತಕ್ಕವರು. ನಾನು ಸಂಗಮನಾಥನ ಆಳು. ಹರಳೆಯನವರೇ, ಆಳಿಗೆ ಅರಸನ ವೈಭವವೇ ಇರಲಿ. ಆ ಸಂಗಮನಾಥನೇ ಸಲ್ಲತಕ್ಕ ಈ ಪಾದರಕ್ಷೆಗಳನ್ನು ಯೋಗ್ಯವಾದ ಸ್ಥಳದಲ್ಲಿಯೇ ಇಡುತ್ತೇನೆ. ಬಸವಣ್ಣ, ಕೈಲಾಸದಂತ ನಿಮ್ಮ ತಲೆಯ ಮೇಲೆ ಈ ಜೋಡುಗಳು ಬೇಡಿ ಬಸವಣ್ಣ, ಬೇಡಿ. ಹರಳೆಯನವರೇ, ಆ ಸಂಗಮನಾಥನೇ ಸಲ್ಲಿದ ಪವಿತ್ರ ಪಾದಗಳನ್ನು ಮುಟ್ಟಿಸಬೇಕಾದರೆ ನಮ್ಮ ಪ್ರೀತಿ, ನಿಮ್ಮ ಭಕ್ತಿ ಇವು ಎರಡು ಆ ಸಂಗಮನಾಥನಿಗೆ ಸಲ್ಲಿಸಂತಾಗುತ್ತದೆ. ಇವುಗಳನ್ನು ತೆಗೆದುಕೊಂಡು ಹೋಗಿ ಆ ಸಂಗಮನಾಥನಿಗೆ ಸಲ್ಲಿಸಿ ಬನ್ನಿ. ಆಗಲಿ ಅಪ್ಪಯ್ಯ. ಆಹಾ, ಸಂಗಮನಾಥ, ಸಂಗಮನಾಥ. ಸಂಗಮದೇವ